ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜೀವನದಲ್ಲಿ ಕಲಿತ ಪಾಠಕ್ಕಿಂತ ನಾವು ನಂಬಿದವರೇ ಕಲಿಸಿದ ಪಾಠ ಹೆಚ್ಚು. ನಂಬಿದವರು ಮೋಸ ಮಾಡಿ ನಮಗೆ ಕಲಿಸ್ತಾರಲ್ಲ ಪಾಠ, ಅದೇ ನಮಗೆ ಪಾಠ ಕಲ್ತ್ಕೊಳ್ಳೋದಿರೋದು. ಗೊತ್ತಾಯ್ತಾ? ಜೀವನದಲ್ಲಿ ಕಲಿತ ಪಾಠಕ್ಕಿಂತ ಬೇರೆಯವರು ನಂಬಿದವರು ಕಲಿಸಿದ ಪಾಠನೇ ಹೆಚ್ಚು. ನಂಬಿದವ್ರು ಮೋಸ ಮಾಡ್ತಾರಲ್ಲ, ಆವಾಗಲೇ ನಮಗೆ ಗೊತ್ತಾಗೋದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಭಾರತಕ್ಕೆ ಮೊದಲು ರೈಲು ತಂದ ಜಗನ್ನಾಥ ಶಂಕರ್ ಶೇಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದನ್ನು ದೂಗು ಲಕ್ಷ್ಮಣ್ ಅನ್ನೋರು ವಾಟ್ಸಪ್ಪಲ್ಲಿ ಕಳಿಸಿದ್ರು, ಅದನ್ನು ತಿಳ್ಕೊಳ್ಳೋಣ. ಲೇಖನದ ಶೀರ್ಷಿಕೆ ಓದಿದ ಕೂಡಲೇ ಕೆಲವರು ಉಬ್ಬೇರಬಹುದು. ಬ್ರಿಟಿಷರು ಭಾರತಕ್ಕೆ ರೈಲನ್ನು ಪರಿಚಯಿಸಿ ಅಭಿವೃದ್ಧಿಪಡಿಸಿದರು ಎಂಬುದನ್ನೇ ಪಠ್ಯಪುಸ್ತಕಗಳಲ್ಲಿ ಓದಿ ಉರು ಹೊಡೆದವರಿಗೆ ಈ ಜಗನ್ನಾಥ ಶಂಕರ್ ಶೇಟ್ ಎಂದರೆ ಯಾರು? ಇದೆಲ್ಲ ಕಪೋಲ ಕಲ್ಪಿತ, ತಿರುಚಿದ ಇತಿಹಾಸ ಎನಿಸಬಹುದು. ನಿಜ, ನಾವೆಲ್ಲರೂ ಓದಿದ್ದು ತಿರುಚಿದ ಇತಿಹಾಸವನ್ನೇ. ಭಾರತವನ್ನು ತಮ್ಮ ವಸಾಹತುವನ್ನಾಗಿಸಿಕೊಂಡಿದ್ದ ಬ್ರಿಟಿಷರು ತಮಗೆ ಬೇಕಾದಂತೆ ನಮ್ಮ ದೇಶದ ಭವ್ಯ ಇತಿಹಾಸವನ್ನು ತಿರುಚಿದರು. ಬ್ರಿಟಿಷರ ಎಂಜಲು ಕಾಸಿಗೆ ಜೊಲ್ಲು ಸುರಿಸುತ್ತಿದ್ದ ಎರಡಪಂಥೀಯರು ಇತಿಹಾಸಕಾರರು ಅದನ್ನು ಇನ್ನಷ್ಟು ವಿಕೃತಗೊಳಿಸಿದರು. ದೇಶದ ಗರಿಮೆಯನ್ನು ಎತ್ತಿ ಹಿಡಿದು ನಮ್ಮ ಮಹಾಪುರುಷರನ್ನು, ಸಾಧಕರನ್ನು, ವಿಜ್ಞಾನಿಗಳನ್ನು ಮೂಲೆಗೆ ಸೇರಿಸಿ ಔರಂಗಜೇಬ್, ಅಕ್ಬರ್, ಶಹಜಹಾನ್, ಟಿಪ್ಪು ಸುಲ್ತಾನ್ ಮೊದಲಾದ ದೇಶ ಭಂಜಕರನ್ನೇ ಮಹಾನ್ ವೀರರೆಂದು ಬಿಂಬಿಸಿ ಪೀಳಿಗೆಯವರಿಗೆ ಅದನ್ನೇ ನಂಬುವಂತೆ ಮಾಡಿದವರು. ಹಾಗಾಗಿ ಶಿವಾಜಿ, ರಾಣಾ ಪ್ರತಾಪ್, ಅಕ್ಕಬುಕ್ಕರೆಲ್ಲ ಇತಿಹಾಸದ ಪುಟಗಳಲ್ಲಿ ಉಗ್ರಗಾಮಿಗಳಾದರು. ಸಾವರ್ಕರ್, ನೇತಾಜಿ, ಡಿಂಗ್ರಾ, ಭರತ್ ಸಿಂಗ್ ಪಡ್ಕೆಯವರೆಲ್ಲ ಆದಿ ತಪ್ಪಿದ ದೇಶಭಕ್ತರಾದರು. ರೇಡಿಯೋ ಕಂಡುಹಿಡಿದ ಕೀರ್ತಿ ಜಗದೀಶ್ ಚಂದ್ರ ಬೋಸ್ ಎಂಬ ಪ್ರಖ್ಯಾತ ವಿಜ್ಞಾನಿಗೆ ಸಲ್ಲದ ಯಾವನೋ ಮಾರ್ಕೋನಿ ಎಂಬ ವಿಜ್ಞಾನಿಯ ಪಾಲಿಯಾಯಿತು. ಇರಲಿ, ಆದರೆ ಸತ್ಯ ಎಂದಾದರೂ ದಿನ ಹೊರಬರಲೇಬೇಕೆಂದು ಸತ್ಯಕ್ಕೆ ಸಾವಿಲ್ಲ. ಭಾರತಕ್ಕೆ ರೈಲು ಪರಿಚಯಿಸಿದ್ದು ಬ್ರಿಟಿಷರಲ್ಲ ಎಂದ ಸತ್ಯ ಈಗ ಅನಾವರಣಗೊಂಡಿದೆ. ಭಾರತಕ್ಕೆ ಮೊಟ್ಟಮೊದಲು ರೈಲು ಎಂಬ ಸಾರಿಗೆ ವ್ಯವಸ್ಥೆಯನ್ನು ಪರಿಚಯಿಸಿದವರು ಜಗನ್ನಾಥ ಶಂಕರ್ ಶೇಟ್ ಎಂಬ ಶ್ರೀಮಂತ ವ್ಯಾಪಾರಿ. ಗೊತ್ತಾಯ್ತಾ? ಜಗತ್ತಿನ ಮೊಟ್ಟಮೊದಲು ಇಂಟರ್ಸಿಟಿ ಟ್ರೈನ್ ಇಂಗ್ಲೆಂಡಿನ ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ ನಡುವೆ ಸಂಚರಿಸಿದ್ದು 1830 ಸೆಪ್ಟೆಂಬರ್ 15ರಂದು. ಈ ಸುದ್ದಿ ಜಗತ್ತಿನೆಲ್ಲೆಡೆಗೆ ಪ್ರಚಾರ ಪಡೆಯಿತು. ಬಾಂಬೆ, ಈಗ ಮುಂಬೈ, ಈಗ ಸುದ್ದಿ ತಲುಪಿತು. ಆಗ ಅಲ್ಲಿದ್ದ ಒಬ್ಬ ಕನಸುಗಾರ ವ್ಯಕ್ತಿ ಬಾಂಬೆಗೂ ಈ ರೈಲು ಬಂದರೆ ಹೇಗೆ ಎಂದು ಕನಸು ಕಾಡತೊಡಗಿದ. ಅಮೆರಿಕ ಕೂಡ ಆಗ ತನ್ನ ರೈಲ್ವೆ ಸಾರಿಗೆಯನ್ನು ಅಭಿವೃದ್ಧಿಪಡಿಸಲು ಆರಂಭಿಸಿತಷ್ಟೇ. ಬ್ರಿಟಿಷರ ಗುಲಾಮಗಿರಿಯಡಿ ಆರ್ಥಿಕವಾಗಿ ನಡೆಯಲಿದ್ದ ಭಾರತದಲ್ಲಿ ರೈಲನ್ನು ಪರಿಚಯಿಸುವುದು ಸುಲಭ ಸಾಧ್ಯವೇನೂ ಆಗಿರಲಿಲ್ಲ. ಹಲವರು ಈತನ ಕನಸಿಗೆ ತಣ್ಣೀರೆಚ್ಚಿದರು, ತಿರುಕನ ಕನಸೆಂದು ಗೇಲಿ ಮಾಡಿದರು. ಆದರೆ ಈ ವ್ಯಕ್ತಿ ಮಾತ್ರ ಹಠ ಬಿಡಲಿಲ್ಲ. ಶ್ರೀಮಂತ ಕುಟುಂಬಕ್ಕೆ ಸೇರಿದ ಆ ವ್ಯಕ್ತಿ ಜಗನ್ನಾಥ ಶಂಕರ್ ಶೇಟ್ ತನ್ನ ದಿವಂಗತ ತಂದೆಯವರ ಪರಮಾತ್ಮರಾಗಿದ್ದ ಸರ್ ಜೇಮ್ಸ್ ಶೇಟ್ ಜೀಜಿಬಾಯ್ ಅವರೊಂದಿಗೆ ಗಹನವಾಗಿ ಚರ್ಚಿಸಿದ ನಂತರ ಒಬ್ಬ ಬ್ರಿಟಿಷ್ ನ್ಯಾಯಾಧೀಶರಾಗಿದ್ದ ಸರ್ ಥಾಮಸ್ ಎಸರ್ಕಿನ್ ಪೆರ್ರಿ ಎಂಬುವರೊಡನೆ ಈ ಬಗ್ಗೆ ಕಾನೂನು ಸಲಹೆ ಪಡೆದ. ಅವರಿಗೆಲ್ಲ ಆಶ್ಚರ್ಯ. ಆದರೆ ಈ ಮೂವರು ಸೇರಿ ಇಂಡಿಯನ್ ರೈಲ್ವೆ ಅಸೋಸಿಯೇಷನ್ ಎಂಬ ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಆಗಿನ ಸನ್ನಿವೇಶದಲ್ಲಿ ಇಲ್ಲಿದ್ದ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದಲ್ಲಿ ರೈಲ್ವೆ ವ್ಯವಸ್ಥೆ ಆರಂಭಿಸುವ ಯಾವುದೇ ಚಿಂತೆಯಾಗಲಿ ಯೋಜನೆಯಾಗಲಿ ಇರಲಿಲ್ಲ. ಆದರೆ ಶಂಕರ್ ಶೇಟ್, ಜೀಜಾಬಾಯ್, ಪೆರ್ರಿ ಎಂಥ ಪ್ರಭಾವಿ ವ್ಯಕ್ತಿಗಳು ಒತ್ತಡ ತಂದಾಗ ಬ್ರಿಟಿಷರಿಗೆ ಇದನ್ನು ಗಂಭೀರವಾಗಿ ಪರಿಗಣಿಸದೇ ಪರಿಗಣಿಸಲೇಬೇಕು. 1844 ಜುಲೈ 13ರಂದು ಈ ಮೂವರು ಮಹನೀಯರು ಬ್ರಿಟಿಷ್ ಸರ್ಕಾರಕ್ಕೆ ಅಧಿಕೃತ ಪ್ರಸ್ತಾವನೆಯೊಂದು ಸಲ್ಲಿಸಿದರು. ಬಾಂಬೆಯಿಂದ ರೈಲ್ವೆ ವಿಸ್ತರಣೆ ಬಗ್ಗೆ ಬ್ರಿಟಿಷ್ ಆಡಳಿತಕ್ಕೆ ಆರಂಭಿಕ ಅಧ್ಯಯನಕ್ಕೆ ಮುಂದಾಯಿತು. ಅನಂತರ ಬ್ರಿಟಿಷ್ ಅಧಿಕಾರಿಗಳು, ವ್ಯಾಪಾರಿಗಳು, ಲೇವಾದೇವಿ ವರ್ತಕರು ಸೇರಿದಂತೆ ಪ್ರತಿಷ್ಠರನ್ನೊಳಗೊಂಡ ಬಾಂಬೆ ಕಮಿಟಿ ರಚನೆಯಾಯಿತು. ಈ ಕಮಿಟಿ ಗ್ರೇಟ್ ಇಂಡಿಯನ್ ರೈಲ್ವೆ, ಈಗ ಇಂಡಿಯನ್ ರೈಲ್ವೇಸ್ ಹುಟ್ಟಿಗೆ ಕಾರಣವಾಯಿತು. 1853 ಏಪ್ರಿಲ್ 16 ಸಮಯ ಸಂಜೆ 3:30 ಗಂಟೆ ಭಾರತದ ಮೊಟ್ಟಮೊದಲ ರೈಲು ಬೋರಿ ಬಂದರ್ ನಿಲ್ದಾಣದಿಂದ ಈಗಲೂ ಛತ್ರಪತಿ ಶಿವಾಜಿ ಟರ್ಮಿನಲ್ ಮುಂಬೈ ಠಾಣೆಗೆ ತನ್ನ ಯಾನ ಆರಂಭಿಸಿತು. 28 ಬೋಗಿಗಳು ಮತ್ತು 3 ಲೋಕೋಮೋಟಿವ್ಗಳನ್ನೊಳಗೊಂಡು ಈ ರೈಲನ್ನು ತನ್ನ ಚೊಚ್ಚಲ ಸಂಚಾರಕ್ಕಾಗಿ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಈ ಐತಿಹಾಸಿಕ ರೈಲು ಸಂಚಾರದ ವೇಳೆ ಹಲವು ಪ್ರಯಾಣಿಕರೊಂದಿಗೆ ಜಗನ್ನಾಥ ಶಂಕರ್ ಶೇಟ್ ಮತ್ತು ಜೇಮ್ಸ್ ಶೇಟ್ ಜೀಜಿಬಾಯ್ ಕೂಡ ಸಾಥ್ ನೀಡಿದರು. ಬ್ರಿಟಿಷ್ ಸಹಕಾರದಿಂದ ಭಾರತದಲ್ಲಿ ರೈಲು ಪ್ರಯಾಣ ಆರಂಭವಾಗಿದ್ದಿರಬಹುದು. ಆದರೆ ಭಾರತಕ್ಕೆ ರೈಲು ತರಬೇಕೆಂದು ಮೊದಲು ಕನಸು ಕಂಡು ಅದನ್ನು ನನಸಾಗಲು ಪ್ರಯತ್ನಿಸಿದ ಜಗನ್ನಾಥ ಶಂಕರ್ ಶೇಟ್ ಅವರ ದೃಢ ನಿರ್ಧಾರ, ಇಚ್ಛಾಶಕ್ತಿಗೆ ಭಾರತೀಯರೆಲ್ಲರೂ ದೊಡ್ಡದೊಂದು ಸೆಲ್ಯೂಟ್ ಹೊಡೆಯಬೇಕಾಗಿದೆ. ಹೌದು, ಸೆಲ್ಯೂಟ್ ಏನು, ಅವ್ರನ್ನ ನಿಜವಾಗ್ಲೂ ಅವ್ರನ್ನ ಯಾವಾಗಲೂ ನಾವು ನೆನೆಸ್ಕೋಬೇಕು. ಗೊತ್ತಾಯ್ತಾ? ನಾವು ನೆನೆಸ್ಕೊಂಡು ಅವ್ರಿಗೆ ದಿನ ನಾವು ಒಂದು ಆಚರಣೆ ಮಾಡಬೇಕು. ರೈಲ್ವೆ ತಂದ ಒಂದು ದಿನವನ್ನು ಅಂತ ಅವ್ರಿಗೂ ಒಂದು ಆಚರಣೆ ಮಾಡಿ ಅವ್ರಿಗೆ
ನಮ್ಮ ನಮನವನ್ನು ಸಲ್ಲಿಸಬೇಕು. ಕೊಂಕಣದ ಕಡೆಯಿಂದ ಬಾಂಬೆಗೆ ಬಂದು ನೆಲೆಸಿದ ಜಗನ್ನಾಥ್ ಶೇಟ್ ಅವರ ತಂದೆ ಶಂಕರ್ ಶೇಟ್ ಮರಾಠಿ ದೈವಜ್ಞ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಶ್ರೀಮಂತ ವಂಶದವರು. ಶಂಕರ್ ಶೇಟ್ ಮುರ್ಕೋಟಿ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ವ್ಯಾಪಾರಿಯಾಗಿದ್ದರು. ಜೊತೆಗೆ ದೇವಾದೇವಿ ವ್ಯವಹಾರಗಳನ್ನು ನಡೆಸುತ್ತಿದ್ದರು. ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಕಾಳಗದ ವೇಳೆ ಬ್ರಿಟಿಷರಿಗೆ ಹಣದ ನೆರವು ನೀಡಿದ ವ್ಯಕ್ತಿ ಅವರಾಗಿದ್ದರು. ಅವರು ಏಕೈಕ ಪುತ್ರ ಜಗನ್ನಾಥ್ ಶಂಕರ್ ಶೇಟ್ ಇಂಗ್ಲಿಷ್ ಶಾಲೆಯಲ್ಲಿ ಕಲಿತ ವಿದ್ವಾಂಸನಾದ. ತಂದೆಯ ನಿಧನಾನಂತರ ತನ್ನ ವ್ಯವಹಾರ ಚಾಣಾಕ್ಷತೆಯಿಂದ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದು ವ್ಯವಹಾರ ಸಾಮ್ರಾಜ್ಯವನ್ನು ಮತ್ತಷ್ಟು ಎತ್ತರಕ್ಕೆ ವಿಸ್ತರಿಸಿದರು. ವ್ಯಾಪಾರ ಕ್ಷೇತ್ರಕ್ಕಷ್ಟೇ ಸೀಮಿತರಾಗದೆ ಶಿಕ್ಷಣ ಮತ್ತು ಸಾರ್ವಜನಿಕ ಕಲ್ಯಾಣ ಕಾರ್ಯದ ಕಡೆಗೆ ಗಮನ ಹರಿಸಿದರು. 1849ರಲ್ಲಿ ಬಾಂಬೆಯಲ್ಲಿ ಬಾಲಕಿಯರಿಗಾಗಿ ಮೊಟ್ಟಮೊದಲು ಶಾಲೆ ಆರಂಭಿಸಿದರು. 1861ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಸದಸ್ಯರಾದರು. ಬಳಿಕ ಬಾಂಬೆ ಯೂನಿವರ್ಸಿಟಿ, ಎನ್ಪಿನ್ಸ್ಟನ್ ಕಾಲೇಜ್, ಗ್ರ್ಯಾಂಡ್ ಮೆಡಿಕಲ್ ಕಾಲೇಜ್, ಲಾ ಕಾಲೇಜ್, ಜಿಜಿ ಸ್ಕೂಲ್ ಆಫ್ ಆರ್ಟ್ಸ್, ಸಂಸ್ಕೃತ ಗ್ರಂಥಾಲಯ, ಸಂಸ್ಕೃತ ಸೆಮಿನರಿ, ಸೋನಾಪುರದಲ್ಲಿ ಹಿಂದೂಗಳಿಗಾಗಿ ಸ್ಮಶಾನ ನಿರ್ಮಾಣ, ಬೈಕುಲಾದಲ್ಲಿ ಡಾಕ್ಟರ್ ಬಾವು ದಾಜಿ ಲಾಂಡ್ ವಸ್ತು ಸಂಗ್ರಹಾಲಯ, ಹೀಗೆ ಹಲವಾರು ಸಂಸ್ಥೆಗಳ ನಿರ್ಮಾಣಕ್ಕೆ ಕಾರಣಕರ್ತರಾದರು. ಬಾಂಬೆ ನಗರ ನಿರ್ಮಾಣಕ್ಕೆ ತಮ್ಮ ಸ್ವಂತದ 106 ಎಕರೆ ಜಮೀನನ್ನು ಉದಾರವಾಗಿ ನೀಡಿದರು. ಸ್ವತಂತ್ರ ಹೋರಾಟಗಾರರಾಗಿದ್ದ ಗೋಪಾಲಕೃಷ್ಣ ಗೋಖಲೆ, ಲೋಕಮಾನ್ಯ ಬಾಲಗಂಗಾಧರ ತಿಲಕ್, ಮಹಾದೇವಿ ಗೋವಿಂದ ರಾಗಡೆ, ಬಾಳಾಶಾಸ್ತ್ರಿ, ಬಾಂಬೇಕರ್ ಮೊದಲಾದ ದಿಗ್ಗಜರು ಜಗನ್ನಾಥ್ ಶೇಟ್ ಆರಂಭಿಸಿದ ಎನ್ಪಿನ್ಸ್ಟನ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದರು ಎಂಬುದು ಉಲ್ಲೇಖನೀಯ. 1852 ಆಗಸ್ಟ್ 26ರಂದು ಬಾಂಬೆ ಅಸೋಸಿಯೇಷನ್ ಎಂಬ ರಾಜಕೀಯ ಸಂಘಟನೆಯನ್ನು ಜಗನ್ನಾಥ್ ಶಂಕರ್ ಶೇಟ್ ಸ್ಥಾಪಿಸಿದರು. ಜೆಮ್ಶೆಡ್ಜಿ, ಜಿಜಿಬಾಯ್ ನವರೋಜಿ, ಪುಂದೋಜಿ, ಡಾಕ್ಟರ್ ಬಾಬು ರಾಜಿಲಾಂಡ್, ದಾದಾಬಾಯ್ ನವರೋಜಿ, ವಿನಾಯಕ್ ಶಂಕರ್ ಶೇಟ್ ಮುಂತಾದವರು ಈ ಪಕ್ಷದ ಸದಸ್ಯರಾಗಿದ್ದರು. 1861ರಲ್ಲಿ ಜಗನ್ನಾಥ್ ಶೇಟ್ ಬಾಂಬೆ ಪ್ರೆಸಿಡೆನ್ಸಿ ಗವರ್ನರ್ಗೆ ಸಲಹೆಗಾರರಾಗಿಯೂ ಕರ್ತವ್ಯ ನಿರ್ವಹಿಸಿದರು. ಬ್ರಿಟಿಷ್ ಆಡಳಿತಾಧಿಕಾರಿಗಳ ಜತೆ ಅತ್ಯಂತ ನಿಕಟ ಗೆಳೆತನವಿದ್ದರೂ ಜಗನ್ನಾಥ್ ಶೇಟ್ ಅವರ ಮೇಲೆ ಬ್ರಿಟಿಷರಿಗೆ ಒಂದು ಕಣ್ಣು ಇದ್ದೇ ಇತ್ತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಬ್ರಿಟಿಷ್ ಅಧಿಕಾರಿಗಳಿಗೆ ಇವರ ಮೇಲೆ ಇನ್ನಷ್ಟು ಸಂಶಯ ಬಂದಿತು. ಹಾಗಾಗಿ ಕೆಲವು ದಿನಗಳವರೆಗೆ ಅವರ ಗೃಹಬಂಧನದಲ್ಲಿ ಇರಬೇಕಾಯಿತು. ಆದರೆ ಜಗನ್ನಾಥ್ ಶೇಟ್ಜಿ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷ್ಯಗಳು ದೊರೆಯದೆ ಬ್ರಿಟಿಷ್ ಸರ್ಕಾರ ಅವರನ್ನು ಬಂಧಮುಕ್ತಗೊಳಿಸಿತು. 1803 ಫೆಬ್ರವರಿ 10ರಂದು ಮುರ್ಬಾದ್ ಎಂಬಲ್ಲಿ ಜನಿಸಿದ್ದ ಜಗನ್ನಾಥ್ ಶೇಟ್ಜಿ ನಿಧನರಾಗಿದ್ದು ಬಾಂಬೆಯಲ್ಲಿ 1865 ಜುಲೈ 31ರಂದು. ಎಂದೇ ಜನಪ್ರಿಯರಾಗಿದ್ದ ಇವರು ನೆನಪಿಗಾಗಿ ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈನಲ್ಲಿ ಅಮೃತಶಿಲೆಯ ಪ್ರತಿಮೆ ನಿರ್ಮಿಸಲಾಗಿದೆ. ನಾನಾ ಚೌಕ್, ನಾನಾ ಸ್ಟ್ರೀಟ್, ನಾನಾ ಸ್ಕೂಲ್ ಜಗನ್ನಾಥ್ ಶೆಟ್ಟಿ ದಿವ್ಯ ನೆನಪುಗಳಿಗೆ ಇಂದು ಸಾಕ್ಷಿ ಸ್ತಂಭಗಳಾಗಿ ನಿಂತಿವೆ. 1991ರಲ್ಲಿ ಭಾರತದ ಸರ್ಕಾರ ಜಗನ್ನಾಥ್ ಶೇಟ್ಜಿ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಬ್ರಿಟಿಷರು ಸಹವಾಸದಲ್ಲಿದ್ದರೂ ಗುಲಾಮಿ ಮಾನಸಿಕತೆ ಅಂಟಿಕೊಳ್ಳದೆ ಸ್ವಾಭಿಮಾನಿಯಾಗಿ ಬದುಕಿದ, ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ ಜಗನ್ನಾಥ್ ಶೆಟ್ಜಿ ಅವರನ್ನು ತಂಪು ಹೊತ್ತಿನಲ್ಲಿ ನಾವೆಲ್ಲರೂ ನೆನೆಯಲೇಬೇಕು. ಯಾಕೆಂದರೆ ಅವರು ನಮ್ಮ ದೇಶದವರು, ಇವರು ಗೊತ್ತಾಯ್ತಾ, ಇವರು ನಮಗೆ ರೈಲನ್ನು ಕಂಡುಹಿಡಿದು ಮಾಡಿಕೊಟ್ರು. ಆದರೆ ಹೆಸರನ್ನ ಬೇರೆಯವರು ಇಟ್ಕೊಂಡ್ರು. ಗೊತ್ತಾಯ್ತು, ಮಾಡೋರು ಯಾರು, ಹೆಸರು ಯಾವುದು ಅಂತೆಲ್ಲ ಹಾಗೆ ಕಂಡುಹಿಡಿದು ನಮಗೆ ಒಳ್ಳೆ ಇದನ್ನು ತಂದುಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಇವರು ಸ್ಮರಣೆ ಮಾಡೋಣ. ಇವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/4/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಕೃಷ್ಣಪಕ್ಷ, ತಿಥಿ ಏಕಾದಶಿ, ಹಗಲು 1:10:02. ನಕ್ಷತ್ರ ಶತಭಿಷ, ಬೆಳಿಗ್ಗೆ 6:41. ಮಳೆ ಅಶ್ವಿನಿ 4ನೇ ಪಾದ. ರಾಹುಕಾಲ 1:56ರಿಂದ 3:29. ಗುಳಿಕ ಕಾಲ 9:14ರಿಂದ 10:48. ಯಮಗಂಟ ಕಾಲ 6:07 7:41 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂಥವ್ರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ಮ್ ಮಾಡಿ. ನಮಸ್ಕಾರಗಳು.